ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಅಂತ ತಿಳ್ಕೊಂಡ್ವಿ, ಮಹಾರಾಜ ಮತ್ತೆ ಮಹಾರಾಣಿಯರು ಭಾಗಣ್ಣನ್ಗೆ ಕುಟುಂಬದ ಸಮೇತ ಅರಮನೆಯಲ್ಲೇ ಇರೋದಕ್ಕೆ ಹೇಳ್ತಾರೆ. ಭಾಗಣ್ಣ ಒಪ್ಪಲ್ಲ. ಆಮೇಲೆ ಭಾಗಣ್ಣನ ತಮ್ಮಂದ್ರನ್ನಾದ್ರೂ, ಅಂದ್ರೆ ಸೀನು ಮತ್ತೆ ದಾಸು, ಅವ್ರನ್ನಾದ್ರೂ ಅರಮನೆ ಕೆಲಸಕ್ಕೆ ಸೇರಿಸೋ ರೀತಿ ಮಾಡ್ತಾರೆ. ಸೊ ದಟ್ ಅವ್ರ ನೆಪದಿಂದಾದ್ರೂ ಕೂಡ ಅಮ್ಮ ಮತ್ತೆ ಭಾಗಣ್ಣ ಅವಾಗ ಅರಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ ಅಂತ ರಾಜ ಮತ್ತೆ ರಾಣಿಯರ ಚಿಂತನೆ. ಆಮೇಲೆ ಭಾಗಣ್ಣ ಬೇಡ ಅಂದ್ರೂ ಅವ್ರು ಕೇಳಲ್ಲ. ಮಹಾರಾಣಿ ಹೇಳ್ತಾರೆ, ನಿಮ್ಮ ಅಮ್ಮನ್ನ ಕೇಳ್ಬಿಟ್ಟು ನೋಡಿ, ಅವ್ರು ಒಪ್ಪಿದ್ರೆ ನಿಮ್ ತಮ್ಮಂದ್ರಿಗೆ ಇಲ್ಲಿ ದೊಡ್ಡ ಹುದ್ದೆ ಕೊಡ್ತೀವಿ, ನಾವಾಗ ನಿಮ್ ದರ್ಶನ ಕೂಡ ಆಗತ್ತೆ ಅಂತ ಮಹಾರಾಜರು ಒತ್ತಾಯ ಮಾಡ್ತಾರೆ. ಯಾವುದಕ್ಕೂ ಊರ್ಗ್ ಹೋಗಿ ನಿರ್ಧಾರ ಮಾಡ್ತೀನಿ ಅಂತ ಭಾಗಣ್ಣ ಮಾತು ಕೊಟ್ಟು ಉತ್ತನೂರ್ಗೆ ಬರ್ತಾನೆ. ವೆಂಕಮ್ಮಂಗೆ ನಡೆದಿರೋದಲ್ಲೆಲ್ಲ ಹೇಳ್ತಾನೆ. ಈ ರೀತಿ ರಾಜರು ಮತ್ತೆ ರಾಣಿ ಹೀಗೆ ಹೇಳ್ತಾ ಇದ್ರು, ತಮ್ಮಂದ್ರಿಗೆ ಒಳ್ಳೆ ಹುದ್ದೆ ಕೊಡ್ತಾರಂತೆ, ಆ ರೀತಿ ಎಲ್ಲ ಹೇಳಿದಾಗ ಆ ವೆಂಕಮ್ಮಂಗ್ ಖುಷಿ ಆಗ್ದಂಗಿರುತ್ತಾ, ಖುಷಿ ಆಗ್ಬಿಡ್ತಾಳಂತೆ ಅವಳು. ಆಗ ಅವಳು ಹೇಳ್ತಾಳೆ, ರಂಗ ಇನ್ನೂ ಸಣ್ಣವನು, ಅವನು ಇಲ್ಲೇ ಇರ್ಲಿ, ನಮ್ ಜೊತೆನೇ ಇರ್ಲಿ, ಆದ್ರೆ ಸೀನು ಮತ್ತೆ ದಾಸರಿಗೆ ರಾಜಾಶ್ರಯ ಅಂದ್ರೆ ರಾಜನ ಆಶ್ರಯದಲ್ಲಿ ಒಂದು ಕೆಲಸ ಕೊಡ್ಸು ಅಂತ. ಅವರು ರಾಜ ನೌಕರಿಲಿದ್ರೆ, ಅಂದ್ರೆ ಆಗಿನ ಕಾಲದಲ್ಲೆಲ್ಲ, ಇವಾಗ ಇಟ್ಸ್ ಲೈಕ್ ಗೌರ್ಮೆಂಟ್ ಇದು ಅಂದ್ರೆ ಹೇಗೆ ಫೆಸಿಲಿಟೀಸ್ ಎಲ್ಲ ಇರುತ್ತೆ, ರಾಜನ್ ಜೊತೆ ಅವ್ರಿದ್ರು ಅಂದ್ರೆ, ರಾಜನ್ ಅಂಡರ್ ಅವ್ರು ಯಾವ್ದಾದ್ರು ಕೆಲಸದಲ್ಲಿ ಇದ್ರು ಅಂದ್ರೆ ಒಳ್ಳೆ ರೀತಿ ಜೀವನ ಅನ್ನೋಂಥದ್ದು ಸಿಕ್ಕತ್ತಲ್ಲ ಅವ್ರಿಗೆ. ದರ್ಬಾರಲ್ಲಿ ಇನ್ ದ ಅಸೆಂಬ್ಲಿ, ಆ ರಾಜ ಏನಿರ್ತಾನೆ ಅವನ ಅಸೆಂಬ್ಲಿ ಇರುತ್ತಲ್ಲ, ಅಲ್ಲಿ ರಾಜಪೋಷಾಕು ಅಂದ್ರೆ ಮಂತ್ರಿಗಳೆಲ್ಲ, ನೀವು ಹಳೇ ಫಿಲಂಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ, ಅವ್ರ ಡ್ರೆಸ್ಸು, ವೇ ಆಫ್ ಲೈಫ್ ಅನ್ನೋಂಥದ್ದೆಲ್ಲ ಹೇಗಿರುತ್ತೆ ಅಂತ. ಆ ರೀತಿ ಅವರು ಝುಮ್ ಅಂತ ಓಡಾಡ್ಲಿ ಅಂತ ತಾಯಿ ಹೇಳ್ತಾಳೆ. ಬಾಗಣ್ಣಂಗೆ ಯಾಕೋ ಅವನಿಗಿಷ್ಟ ಆಗಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಅಮ್ಮ, ರಾಜಾಶ್ರಯ ಅಂತಂದ್ರೆ ನೋಡಕ್ಕೆ ಇಟ್ ಈಸ್ ಲೈಕ್ ಸುಪ್ಪತ್ತಿಗೆ ತರ ಕಾಣುತ್ತೆ, ಸಿಂಹಾಸನ ತರ ಕಾಣುತ್ತೆ, ಮುತ್ತು ರತ್ನ ವೈಡೂರ್ಯ ಸಿಂಹಾಸನ. ಆದ್ರೆ ಚಿನ್ನು ಸೂಜಿ ಇಟ್ಟಿರ್ತಾರ ಅದ್ರ ಮೇಲೆ, ಯಾರಾದ್ರೂ ಮಲ್ಕೊಳಕ್ಕಾಗತ್ತಾ, ಕುತ್ಕೊಳಕ್ಕಾಗತ್ತಾ? ನೋಡಕ್ಕೇನೋ ಸಿಂಹಾಸನ, ಆದ್ರೆ ಚಿನ್ನು ಸೂಜಿ ಚುಚ್ಚಿರ್ತಾರಪ್ಪ ಅದಕ್ಕೆ. ಸೂಜಿ ಚಿನ್ನದ್ದು ಅಂತ ಚುಚ್ಕೊಳಕ್ಕಾಗತ್ತೇನು? ಸೂಜಿ ಸೂಜಿನೇ ಅಲ್ವಾ, ಚುಚ್ಚೇ ಚುಚ್ಚುತ್ತಲ್ವಾ. ನೋಡೋರ್ಗೆ ತುಂಬಾ ವೈಭವದ ತರ ಕಾಣುತ್ತಮ್ಮ, ಆದ್ರೆ ಮಾನಸಿಕವಾಗಿ ಅವ್ರು ತುಂಬಾ ಕುಗ್ಗೋಗ್ಬಿಡ್ತಾರೆ. ಯಾಕಂದ್ರೆ ಇನ್ನೊಬ್ಬರ ಅಂಡರ್ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಎಲ್ರಿಗೂ ಆಗಲ್ಲ ಅಂತ ಹೇಳ್ತಾನೆ. ನಾವು ಭಗವಂತನಿಗೆ ದಾಸರಾಗಿರ್ಬೇಕು, ಅದು ಮಹಾಭಾಗ್ಯ ಅಲ್ವಾ ಅದು. ಯಾರು ನೀನು ಅಂದ್ರೆ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದವರು. ದಾಸ, ಭಗವಂತನ ದಾಸ, ರಾಮನ ದಾಸ ನಾನು ಅಂತ ಹನುಮಂತ ಹೇಳ್ತಾರೆ. ಇಂಟ್ರಡ್ಯೂಸ್ ಮಾಡ್ಕೊ ನಿನ್ ಪರವಾಗಿ, ನೀನು ಯಾರ್ ನೀನು ಅಂತ ರಾವಣ ಕೇಳಿದ್ರೆ ಅವನ ಅಸೆಂಬ್ಲಿಲಿ, ಹನುಮಂತ ಹೇಳೋದು, ನಾನು ಸುಗ್ರೀವನ ಮಂತ್ರಿ, ನಾನ್ ಯಾರು ಗೊತ್ತಾ, ವಾಯುದೇವರ ಮೊದಲನೇ ಅವತಾರ. ಇದೆಲ್ಲ ಏನ್ ಹೇಳಲ್ಲ ಅವರು. ಅವ್ರೇನ್ ಹೇಳ್ತಾರೆ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಡೆಸಿಗ್ನೇಷನ್ ಬೇಕಾ ಹಾಗಾದ್ರೆ? ಭಗವಂತನ ದಾಸ ಅಂತ ಅನ್ನಿಸ್ಕೊಳೋದಕ್ಕಿಂತ ಮಹಾಭಾಗ್ಯ ಅಲ್ವಾ ಅದು. ಅದ್ ಬಿಟ್ಟು ಯಾರಾದ್ರೂ ಲೌಕಿಕ ಸುಖ ಅಂದ್ರೆ ಮೆಟೀರಿಯಲ್ ಪ್ಲೆಷರ್ ಹಿಂದೆ ರಾಜನ್ಗೆ ದಾಸ ಆಗೋದು ಹೇಗೆ ಅಂದ್ರೆ, ಅನಾಲಜಿ ಕೊಡ್ತಾನೆ. ಕ್ಷೀರ ಸಾಗರ ಅಂದ್ರೆ ಭಗವಂತ ಯಾವ ಸಾಗರದಲ್ಲಿ ಮಲಗಿರ್ತಾನೆ ಅಂತ ಹೇಳ್ತಾರೆ. ಕ್ಷೀರ ಅಂದ್ರೆ ಹಾಲಿನ ಸಾಗರ, ಅದು ಶೇಷನ್ ಮೇಲೆ ಮಲಗಿರ್ತಾನಲ್ಲ ಭಗವಂತ. ಅದನ್ ಬಿಟ್ಟು ಉಪ್ಪು ನೀರಿನ ಬಾವಿಗಿಳಿದ್ರೆ ಹೆಂಗಿರುತ್ತೆ ನಮ್ ಗತಿ, ಆ ರೀತಿ ಮಾಡಿಸ್ತಾ ಇದೆಯಲ್ಲಮ್ಮ. ಸೀನು ಮತ್ತೆ ದಾಸ ಈಗಾಗ್ಲೇ ಸ್ಪಿರಿಚುಯಲಿ ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಅವರು ಎವ್ರಿ ಡೇ ಅವರಲ್ಲಿ ಡಿಟ್ಯಾಚ್ಮೆಂಟ್ ಅನ್ನೋವಂಥದ್ದು ಕಾಣಿಸ್ಕೊತಾ ಇದೆ, ವೈರಾಗ್ಯ ಬರ್ತಾ ಇದೆ ಅವರಿಗೆ. ಆಯ್ತಾ, ವಿಷ್ಣುವಿನೆಡೆಗೆ ರಾಗ ಅಂತ, ಅಂದ್ರೆ ಏನೇ ಮಾಡಿದ್ರು ಕೂಡ ಭಗವಂತನ ಹತ್ರ ಇರ್ಬೇಕು ಅಟ್ರಾಕ್ಷನ್. ಭಗವಂತನ್ ಬಿಟ್ಟು ಬೇರೆ ಏನ್ ಸಿಕ್ಕಿದ್ರು ಕೂಡ ಅದರಿಂದ ಡಿಟ್ಯಾಚ್ ಆಗ್ಬೇಕು, ಆ ರೀತಿ, ಅದು ವೈರಾಗ್ಯ ಅಂತ. ಆಯ್ತಾ, ಆ ರೀತಿ ಇದ್ರೆ ಅಮೃತದ ಬಟ್ಲು ಕೈಯಲ್ಲಿ ಹಿಡ್ಕೊಂಡಿದಾರ ಅವರು. ಕುಡಿಬೇಕು ಅಂತ ಹೋಗ್ತಾ ಇರೋರ್ಗೆ ನೀನು ಉಪ್ಪು ನೀರು ಕೊಟ್ರೆ ನಾನು ಏನಮ್ಮ ಮಾಡ್ಲಿ ಅಂತ ಹೇಳಿದ್ರೆ ಅಮ್ಮಂಗೆ ಅದು ಸರಿ ಅನ್ಸಲ್ವಂತೆ. ಸಾಕ್ ಸುಮ್ನೆ ಇರೋ, ನೀನ್ ಏನ್ ಹೇಳಿದ್ರು ನಿನ್ ತಮ್ಮಂದ್ರು ಕೇಳ್ತಾರೆ, ಅವ್ರಿಗೆ ಯಾವ್ದ್ರಿಂದ ಒಳ್ಳೇದು ಅಂತ ನಿನಗಂತೂ ಗೊತ್ತಾಗಲ್ಲ, ಇನ್ನ ಚಿಕ್ಕ ಹುಡ್ಗ ನೀನು, ಏನೋ ಕಣಿ ಹೇಳ್ತಾ ಇದ್ಯಾ, ಒಂದಷ್ಟು ಜನ ಬರ್ತಾ ಇದ್ದಾರೆ, ಸಂಪಾದನೆ ಆಗ್ತಾ ಇದೆ. ಸೀನು ದಾಸುಗ ಅದೂ ಇಲ್ಲ, ಅವ್ರಿನ್ನ ಏನು ಗೊತ್ತಿಲ್ಲದೆ ಇರೋ ಮಕ್ಕಳು, ಅವ್ರಿಗೆ ಸ್ವಂತಿಕೆ ಅನ್ನೋದೇ ಗೊತ್ತಿಲ್ಲ. ಹೊರಗಡೆ ಪ್ರಪಂಚದಲ್ಲಿ ಅವರು ಸುಖವಾಗಿ ಜೀವನ ಮಾಡಕ್ ಆಗಲ್ಲ ಕಣೋ. ನಾಳೆ ನಿನ್ ಮದ್ವೆ ಆದ್ಮೇಲೆ ಅವ್ರು ನಿನ್ ಹೆಂಡತಿ ಸೀರೆ ಒಕ್ಕೊಂಡಿರ್ಬೇಕಾ, ನಿನ್ ಮಕ್ಳು ಬಟ್ಟೆ ಒಕ್ಕೊಂಡಿರ್ಬೇಕಾ,
ಅವ್ರಿಗೋಸ್ಕರ ಅವ್ರ ಜೀವನ ಇದಕ್ಕೆ ಮೀಸ್ಲಿಡ್ಬೇಕಾ, ನಿನ್ ಹೆಂಡತಿ ಮಕ್ಕಳು ಸೇವೆ ಮಾಡ್ಕೊಂಡಿರೋದಕ್ಕೆ ಅಂತ ಅಮ್ಮ ಬೈತಾಳಂತೆ. ಆಗ ಬಾಗಣ್ಣ ಹೇಳ್ತಾನೆ, ಅಮ್ಮ ನನ್ ತಮ್ಮಂದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಮ್ಮ, ಅವ್ರಿಗೆ ಅವ್ರಿಷ್ಟವಾಗಿರೋ ರೀತಿಲಿ ನಾನ್ ಬದುಕಕ್ ಬಿಡ್ತೀನಮ್ಮ ಅಂತ ಹೇಳ್ತಾನೆ. ನೀನ್ ಸರಿಯಪ್ಪ, ಜಗತ್ತಲ್ಲಿ ಎಲ್ಲಾ ಅಣ್ಣಂದ್ರು ಮೊದ್ಲು ಹಿಂಗೆ ಹೇಳೋದು, ಅಣ್ಣ ತಮ್ಮಂದ್ರು ಕೊನೇ ತನಕ ಒಟ್ಟಿಗೆ ಇರ್ತೀವಿ ಅಂತ ಕನಸು ಕಾಣ್ತಾ ಇರ್ತಾರೆ. ಮದ್ವೆ ಆದ್ಮೇಲೆ ಅವರಿಬ್ರು ಗಲಾಟೆ ಮಾಡ್ಕೊಳಕ್ ಶುರು ಮಾಡ್ತಾರೆ. ಹುಟ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಗಾದೆ ಇದೆಯಲ್ಲ, ಹಂಗಾಗ್ಬಿಡತ್ತೆ. ಎಲ್ಲ ಶತ್ರುಗಳ ತರ ಆಗ್ಬಿಡ್ತಾರ ಅವ್ರಿಬ್ರು ಅಂತ ಹೇಳ್ತಾರೆ. ಆಗ ಬಾಗಣ್ಣ ಹೇಳ್ತಾನೆ, ನನ್ ತಮ್ಮಂದ್ರ ಜೀವನ ಸುಖವಾಗಿ ನಡ್ಕೊಳೋ ರೀತಿ ನಾನ್ ನೋಡ್ಕೋತೀನಮ್ಮ, ಅವ್ರಿಗೆ ಯಾವುದೇ ರೀತಿಲೂ ಕಷ್ಟ ಆಗದೆ ಇರೋ ತರ ನೋಡ್ಕೊಳೋ ಜವಾಬ್ದಾರಿ ನನಗ್ ಸೇರಿದ್ದು ಅಂತ ಬಾಗಣ್ಣ ಹೇಳಿದ್ರೆ ಅಮ್ಮಂಗೆ ಸಮಾಧಾನ ಆಗಲ್ವಂತೆ. ನೀನೇನೋ ಸರಿಯಪ್ಪ, ತಮ್ಮಂದ್ರನ್ನ ತಂದೆ ತರ ನೋಡ್ತೀಯ ನೀನು, ಆದ್ರೆ ನಾಳೆ ದಿನ ನಿನ್ ಮದ್ವೆ ಆದ್ಮೇಲೆ ನಮ್ ಮನೆಗ್ ಮೊದಲನೇ ಸೊಸೆ ಬರ್ತಾಳಲ್ಲ ಅಂತ ಇನ್ನೇನ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿರ್ತಾಳೆ. ಅಷ್ಟ್ರಲ್ಲಿ ಬಾಗಣ್ಣ ಅಮ್ಮ ಅಂತ ಕೂಗ್ಬಿಡ್ತಾನಂತೆ. ಅವನ ಮುಖದಲ್ಲಿ ಸಿಟ್ಟು ಕುಣಿತಾ ಇರತ್ತಂತೆ, ಹಣೆಯಲ್ಲಿ ಬೆವರು ಬರ್ತಾ ಇರತ್ತಂತೆ, ತುಟಿಗಳು ನಡುಗ್ತಾ ಇರತ್ತಂತೆ. ಅವನು ವಾಯ್ಸ್ ಎಲ್ಲ ತುಂಬಾ ನಡುಗ್ತಾ ಇರುತ್ತೆ. ಸಿಟ್ಟು ಮಾಡ್ಕೊಂಡು ಮಾತಾಡಿದ್ರೆ ಹೇಗಿರುತ್ತೆ ಆ ರೀತಿ. ಅಮ್ಮ, ನಿನಗೆ ತುಂಬಾ ದಿನದಿಂದ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ, ನೀನೇ ಇವತ್ ನನ್ನ ಮದ್ವೆ ಮಾತು ಎತ್ತಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇದರಿಂದ ನಿನ್ನ ಮಕ್ಕಳದು ಬಗ್ಗೆ ಕ್ಷೇಮ ಸಿಕ್ಕತ್ತೆ ಅನ್ನೋ ತರ ಆದ್ರೆ ಅಷ್ಟೇ ಸಾಕಮ್ಮ. ಬರೋ ಹೆಂಡತಿಯಿಂದ ತಮ್ಮಂದ್ರಿಗೆ ಅನ್ಯಾಯ ಆಗತ್ತೆ ಅಂತ ನೀನ್ ಹೆದರ್ಕೋತಾ ಇದ್ಯಾ? ಈ ದಿನಾನೇ ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತೀನಮ್ಮ, ಇನ್ ಮುಂದೆ ಎಲ್ಲ ಹೆಣ್ಮಕ್ಳುನು ನನಗೆ ನಿನ್ನ ಸಮಾನ, ಅಂದ್ರೆ ತಾಯಿ ಸಮಾನ ಅಂತ. ಜಗತ್ತಲ್ಲಿ ನನಗೆ ಹೆಂಡತಿ ಅನ್ನೋಳು ಹುಟ್ಟೇ ಇಲ್ಲ ಅಮ್ಮ. ಹುಟ್ಟಿರೋ ಪ್ರತಿ ಹೆಣ್ಮಕ್ಳು ಕೂಡ ನನಗೆ ತಾಯಂದ್ರು ಅಥವಾ ತಂಗೀರು. ಆಯ್ತಾ ಅಮ್ಮ, ಇನ್ನಾದ್ರೂ ಸಮಾಧಾನದಿಂದ ಇರು ಅಂತ ಹೇಳ್ತಾನೆ. ಇಟ್ ಈಸ್ ಲೈಕ್ ಭೀಷ್ಮ ಪ್ರತಿಜ್ಞೆ. ಆಯ್ತಾ? ಭೀಷ್ಮನ್ ತಂದೆ ಶಂತನು ಸತ್ಯವತಿ ಅಂತ ಒಬ್ಳನ್ನ ಇಷ್ಟಪಟ್ಟಿರ್ತಾನೆ, ಮದ್ವೆ ಆಗ್ಬೇಕು ಅಂತ. ಸತ್ಯವತಿನೂ ಆಗ್ತೀನಿ ಅಂತ ಹೇಳಿರ್ತಾಳೆ, ಆದ್ರೆ ಸತ್ಯವತಿ ತಂದೆ ಒಪ್ಪಲ್ವಂತೆ. ಅವನ ಹೇಳ್ತಾನಂತೆ, ಅಲ್ಲ, ಈಗ ನೀನು ನನ್ನ ಮಗಳನ್ನ ಮದ್ವೆ ಆದ್ರೆ, ಮಗ ಇದಾನೆ ಆಲ್ರೆಡಿ ನಿನಗೆ, ಭೀಷ್ಮ ಗಂಗೆ ಮಗ ಅಲ್ಲ ಅವನು, ಮಗ ಇದಾನೆ. ಆಮೇಲೆ ನನ್ನ ಮಗಳಿಗೆ ಯಾರ ಮಕ್ಕಳು ಹುಟ್ಟುತ್ತಾರಲ್ಲ ಅವ್ರಿಗೆ ರಾಜ್ಯ ಸಿಕ್ಕಲ್ಲ, ದೊಡ್ಡ ಮಗ ಭೀಷ್ಮ ಅವನಿಗೆ ಕೊಟ್ಬಿಡ್ತೀಯ ರಾಜ್ಯನ ನೀನು ಅಂತ ಹೇಳ್ತಾರೆ. ಆಯ್ತಾ? ಆಗ ಭೀಷ್ಮ ಹೇಳ್ತಾನೆ, ಇಲ್ಲ, ಅವನು ಪಾಪ ಅಪ್ಪ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಬಟ್ ಅವ್ನು ಬಂದು ಹೇಳ್ತಾನ ಮಗನ ಹತ್ರ, ನೋಡೋ ನನಗೆ ಈ ತರ ಹೆಣ್ ಕೊಡಲ್ಲ ಅಂತ ಇದಾರೆ ಅಂತ. ಯಾರ ಹೇಳ್ತಾನೆ? ಯಾವ ತಂದೆ ಹೇಳ್ತಾನೆ? ಅವನು ದಿನ ಬರ್ತಾ ಬರ್ತಾ ವೀಕ್ ಆಗ್ತಾ ಇರ್ತಾನಂತೆ. ಭೀಷ್ಮಂಗ್ ಗೊತ್ತಾಗತ್ತಂತೆ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ. ಆಮೇಲೆ ಮಂತ್ರಿಗಳ ಹತ್ರ ಎಲ್ಲ ತಿಳ್ಕೊತಾನೆ. ಭೀಷ್ಮ ಹಿಮ್ಸೆಲ್ಫ್ ವಿಲ್ ಅಪ್ರೋಚ್ ಫಾದರ್ ಆಫ್ ಸತ್ಯವತಿ. ನೋಡಿ, ನಮ್ಮಪ್ಪಂಗೆ ನಿನ್ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ ಹೇಳಿ ನಾನ್ ಪ್ರಾಮಿಸ್ ಮಾಡ್ತೀನಿ, ನಾನ್ ರಾಜ ಆಗಲ್ಲ, ಸತ್ಯವತಿ ಮಕ್ಕಳನ್ನೇ ರಾಜ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಆ ತಂದೆ ಇನ್ನೊಂದು ಕಂಡೀಷನ್ ಹಾಕ್ತಾನಂತೆ, ಅಲ್ಲಪ್ಪ, ನೀನೇನೋ ರಾಜ ಆಗಲ್ಲ, ನಾಳೆ ದಿನ ನಿನಗ್ ಮಕ್ಳು ಹುಟ್ಟುತ್ತಾರಲ್ಲ ಅವ್ರ ರಾಜ ಆಗ್ಬಾರ್ದು ಅಂತ ಏನ್ ಗ್ಯಾರಂಟಿ? ಆಗ ನನ್ನ ಮಗಳಿಗೆ ಹುಟ್ಟಿರೋ ಮಕ್ಕಳನ್ನ ಬಿಸಾಕ್ಬಿಡ್ತಾರೆ, ಬೇರೆ ಕಡೆ ಹಾಕ್ಬಿಡ್ತಾರೆ, ಅವ್ರ ರಾಜರಾಗ್ಬಿಡ್ತಾರೆ. ಅಂದ್ರೆ ಅಷ್ಟೇ ತಾನೇ ನಿಮ್ಗೆ, ನಾನ್ ಮದ್ವೆನೇ ಆಗಲ್ಲ ಅಂತ ಹೇಳ್ತಾನಂತೆ. ಆ ಜನ್ಮ ಬ್ರಹ್ಮಚಾರಿ ಭೀಷ್ಮರು. ಆಯ್ತಾ? ತಂದೆಗೋಸ್ಕರ ಮದ್ವೆ ಆಗಲ್ಲ ಅವನು. ಆಮೇಲೆ ಸತ್ಯವತಿನ ಮದ್ವೆ ಮಾಡ್ಕೊಡ್ತಾರೆ ಶಂತನುಗೆ. ಇಲ್ಲಿ ಬಾಗಣ್ಣ ಕೂಡ ಹಂಗೆ ಹೇಳ್ತಾ ಇದ್ದಾನೆ. ಆಯ್ತಾ? ಬಾಗಣ್ಣ ಆ ಡಿಸಿಷನ್ ತಗೊಂಡಿದ್ ನೋಡಿ ತಾಯಿನೇ ಸಮಾಧಾನ ಮಾಡ್ಕೊಂಡು ಹೇಳ್ತಾಳಂತೆ, ಏನೋ ಹಿಂಗಂದ್ರೆ ತಮ್ಮಂದ್ರಿಗೋಸ್ಕರ ಮದ್ವೆನ ಯಾರಾದ್ರೂ ಬಿಡ್ತಾರೇನೋ, ಯಾವ ತಾಯಿಯೂ ಕೂಡ ಇದನ್ನ ಸ್ವಾಗತ ಮಾಡಲ್ಲಪ್ಪ. ಬೇಡ ಮಗು, ನಿನ್ನ ಮಾತಿಂದ ನಂಗೆ ಸಮಾಧಾನ ಆಗತ್ತೆ ಅಂತ ಅನ್ಕೊಂಡಿದ್ಯಾ? ಎಲ್ಲಾ ಮಕ್ಕಳ ಕ್ಷೇಮನೂ ಬೇಕಣೋ ತಾಯಿಗೆ, ಎಲ್ಲಾ ಮಕ್ಕಳು ಖುಷಿಯಾಗಿರ್ಬೇಕು. ಪ್ರತಿ ಒಂದು ತಾಯಿ ಕೂಡ ಅದನ್ನೇ ಇಷ್ಟಪಡ್ತಾಳೆ. ಬೇರೆ ಮಕ್ಕಳು ಚೆನ್ನಾಗಿರ್ಲಿ ಅನ್ಬಿಟ್ಟು ಇನ್ನೊಂದ್ ಮಗನ್ ಯಾರಾದ್ರೂ ಬಲಿ ಕೊಡ್ತಾರೇನೋ ಅಂತ ತಾಯಿ ಜಗತ್ತಲ್ಲೇ ಇಲ್ಲ ಕಣೋ. ಸಾಕು, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನ್ ತಮ್ಮಂದ್ರನ್ನ ರಾಜಾಶ್ರಯಕ್ಕೆ ಕಳಿಸ್ಕೊಡು, ನಿನ್ ಮದ್ವೆ ಆಗಿ ಸುಖವಾಗಿ ಬಾಳು ಅಂತ ವೆಂಕಮ್ಮ ಹೇಳ್ತಾಳಂತೆ. ಬಾಗಣ್ಣ ಹೇಳ್ತಾನೆ, ಅಮ್ಮ, ತಮ್ಮಂದ್ರನ್ನ ಗದ್ವಾಲಕ್ ಕಳಿಸ್ತೀನಿ, ಅಲ್ಲವರು ದೊಡ್ಡ ಹುದ್ದೆ ಪಡಿತಾರೆ, ಆದ್ರೆ ಅವರಲ್ಲಿ ಸುಖವಾಗಿರಲ್ಲಮ್ಮ, ಜಾಸ್ತಿ ದಿನ ಇರಲ್ಲ. ಯಾಕೆ? ರಾಜಾಶ್ರಯ ಅಂದ್ರೆ ಮೋಸ, ಅನ್ಯಾಯ, ಯಾರ ಮೇಲ್ ಹೋಗ್ತಿರ್ತಾರೋ ಅವ್ರ ಕಾಲು ಎಳೆಯೋದು, ಗೊತ್ತಾಯ್ತಾ? ಅಂತವ್ರೆಲ್ಲ ಇರ್ತಾರೆ, ಎಲ್ಲಾ ಕಡೆ ಇದೇ ನಡೆಯೋದು. ಆ ರೀತಿ ಇದ್ದಾಗ ಚೀಟಿಂಗ್ ಅದಿದ್ರೆ ನೀನ್ ಸಂತೋಷ ಪಡ್ತೀಯಾ ಅನ್ನೋದಕ್ಕೋಸ್ಕರ ತಮ್ಮಂದ್ರನ್ನ ಕಳಿಸ್ಕೊಡ್ತೀನಿ, ಆದ್ರೆ ಜಾಸ್ತಿ ದಿನ ತಮ್ಮಂದ್ರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ನನ್ನ ಮದುವೆ ಬಗ್ಗೆ ಮಾತ್ರ ನಾನ್ ಡಿಸಿಷನ್ ಚೇಂಜ್ ಮಾಡಲ್ಲ. ತಮ್ಮಂದ್ರ ಯೋಗಕ್ಷೇಮ, ಅವ್ರ ಭವಿಷ್ಯದ ಮೇಲೆ
ನಾನೇನೋ ಪ್ರತಿಜ್ಞೆ ಮಾಡಿದೆ, ಆದ್ರೆ ಅದಕ್ಕಿಂತ ಮುಂಚೆನೆ ಮದ್ವೆ ಬೇಡ ಅಂತ ಮನ್ಸು ಹೇಳ್ತಾ ಇತ್ತಮ್ಮ. ಮದ್ವೆ ವಿಷಯ ಬಂದಾಗ್ಲೆಲ್ಲ ಅಮ್ಮನ್ ತೋರಿಸಿ ಹೆಂಡತಿ ಅಂತ ಹೇಳ್ದಂಗೆ ಅಂತ ಹೇಳಿ ತುಂಬಾ ನನಗೆ ಬೇಜಾರಾಗ್ತಾ ಇತ್ತು. ಅದ್ಯಾಕೋ ಗೊತ್ತಿಲ್ಲ, ವೆಂಕಟೇಶ್ವರ ಮದುವೆ ವಿಚಾರದಲ್ಲಿ ನನ್ನ ಹತ್ರ ಇದನ್ನೇ ಡಿಸೈಡ್ ಮಾಡ್ಸಿರೋದು. ಭಗವಂತನ ಲೀಲೆ ಇದು. ಹೆಂಡತಿ ಅನ್ನೋಳು ಹುಟ್ಟೇ ಇಲ್ಲ ಅಲ್ವಾ? ಭೂಮಿಲೇ ಪಾಪ ಅವನ ಹೆಂಡತಿ ಹುಟ್ಟಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ? ಅದಕ್ಕೆ ಮದುವೆ ಆಗಿಲ್ಲ ಅವನು. ಅದಕ್ಕೆ ಶಾಶ್ವತ ಬ್ರಹ್ಮಚಾರಿಯಾಗಿರ್ತೀನಮ್ಮ. ತಮ್ಮಂದ್ರ ಯೋಗಕ್ಷೇಮಕ್ಕೋಸ್ಕರ ನಾನು ಇರ್ತೀನಿ ಅಂತ ಹೇಳಿದ್ರೆ ಮತ್ತೆ ಅಮ್ಮ ಬಿಡಲ್ವಂತೆ. ಅಲ್ಲ ಕಣೋ, ತಮ್ಮಂದ್ರೆಲ್ಲ ದೊಡ್ಡವ್ರಾಗ್ತಾರ ಕಣೋ, ಅವರೆಲ್ಲ ಸುಖವಾಗಿ ಜೀವನ ಮಾಡ್ತಾರೆ, ಆಮೇಲಾದ್ರೂ ಮದುವೆ ಆಗು ಹೋಗ್ಲಿ ಅಂತಂದ್ರೆ, ಇಲ್ಲಮ್ಮ, ಮುಂದೆ ಹುಟ್ಟೋ ವೆಂಕಟೇಶ್ವರನ ಭಕ್ತರು ಯಾರೆಲ್ಲ ಇದಾರಲ್ಲ ಅವರೆಲ್ಲ ನನ್ನ ತಮ್ಮಂದ್ರು ಅಥವಾ ತಂಗಿಯರು. ಅವ್ರು ಎಲ್ಲ ಕಡೆ ಇರ್ತಾರಮ್ಮ. ಅವ್ರ ಕ್ಷೇಮಕ್ಕೋಸ್ಕರ ನಾನು ಇರ್ತೀನಿ, ಅದೇ ನನ್ನ ಕರ್ತವ್ಯ. ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ ಸೀನು, ದಾಸು ಮತ್ತೆ ರಂಗು, ಅವರು ನನ್ನ ತಮ್ಮಂದ್ರು. ಇವ್ರಾದ್ಮೇಲೆ ನನ್ನ ಭಾವನೆಗಳನ್ನ ಹಂಚ್ಕೋತಾರಲ್ಲ ಅಂಥವ್ರು, ಅಂದ್ರೆ ಎಮೋಷನ್ಸ್ನ ಯಾರು ಹಂಚ್ಕೋತಾರೆ, ಫೀಲಿಂಗ್ಸ್ನ ಯಾರು ಹಂಚ್ಕೋತಾರೆ, ಅವರೆಲ್ಲರೂ ಕೂಡ ನನ್ನ ತಮ್ಮಂದ್ರು ಮತ್ತೆ ತಂಗಿಯರು. ಹಾಗಾದ್ರೆ ನಾವು ಗೋಪಾಲದಾಸರಿಗೆ ಏನಾಗ್ಬೇಕು? ತಮ್ಮಂದ್ರು ಮತ್ತೆ ತಂಗಿಯರಾಗ್ಬೇಕು. ಯಾಕೆ? ಗೋಪಾಲದಾಸರ ಭಾವವನ್ನ ಹಂಚ್ಕೋತಾ ಇದ್ದೀವಿ, ಅವ್ರ ಕೃತಿಗಳನ್ನ ಅಧ್ಯಯನ ಮಾಡ್ತೀವಿ, ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಗೋಪಾಲದಾಸರೇ ಮಾತು ಕೊಟ್ಟಿದ್ದಾರೆ, ವೆಂಕಟೇಶ್ವರನ್ ಭಕ್ತರೆಲ್ಲ ನನ್ನ ತಮ್ಮಂದ್ರು ತಂಗಿಯರು, ಅವ್ರ ಕ್ಷೇಮಕ್ಕೋಸ್ಕರ, ಅವ್ರಿಗೆ ಒಳ್ಳೇದಾಗೋದಕ್ಕೋಸ್ಕರ ನಾನು ನೋಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಮ್ಮನ್ನ ಟೇಕ್ ಕೇರ್ ಮಾಡುವಂತ ಜವಾಬ್ದಾರಿ ಯಾರು ತಗೊಂಡಿದ್ದಾರೆ? ಗೋಪಾಲದಾಸರು ತಗೊಂಡಿದ್ದಾರೆ. ಗೋಪಾಲದಾಸರನ್ನ ನಮ್ಮ ಅಣ್ಣ ಅಂತ ನಾವು ಅನ್ಕೊಂಡ್ವಿ ಅಂದ್ರೆ ಗೋಪಾಲದಾಸರು ಕೂಡ ನಮ್ಮನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಮುಂದೆ ಹುಟ್ಟೋರೆಲ್ಲ ಕೂಡ ನನ್ನ ತಮ್ಮಂದ್ರು ಮತ್ತೆ ತಂಗಿಯರು ಅಂತ. ಅವ್ರ ಕ್ಷೇಮ ಮತ್ತೆ ಅಭ್ಯುದಯ, ಆಯ್ತಾ? ಕ್ಷೇಮ ಅಂದ್ರೆ ಇರೋದನ್ನ ನಾವು ನಾವು ಕಳ್ಕೋಬಾರ್ದು, ಇಟ್ಕೊಂಡು ಚೆನ್ನಾಗಿರ್ಬೇಕು. ಅಭ್ಯುದಯ ಅಂದ್ರೆ ಇಲ್ದೇ ಇರೋವಂಥದ್ದೆಲ್ಲ ಬಂದು ಬೆಳೀತಾ ಹೋಗ್ಬೇಕು. ಅದನ್ನ ನಾನು ನೋಡ್ಕೋತೀನಿ ಅಂತ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಹೂ ಎಲ್ಸ್ ಕ್ಯಾನ್ ಗಿವ್ ದಿಸ್ ಕೈಂಡ್ ಆಫ್ ಪ್ರಾಮಿಸ್? ಆಯ್ತಾ? ಅದಕ್ಕೆ ಗಟ್ಟಿಯಾಗಿ ಹಿಡ್ಕೋಬೇಕು. ಅದಕ್ಕೋಸ್ಕರ ನಾನು ಹುಟ್ಟಿದೀನಿ ಅಂತ ಭಾವಿಸ್ತಾ ಇದ್ದೀನಮ್ಮ. ಈಗ ಸದ್ಯಕ್ಕೆ ನಿನ್ನ ಒತ್ತಾಯಕ್ಕೋಸ್ಕರ ತಮ್ಮಂದ್ರನ್ನ ಗದ್ವಾಲ್ ಸಂಸ್ಥಾನಕ್ಕೆ ಸೇರಿಸ್ತೀನಿ ಕೆಲ್ಸಕ್ಕೆ, ನನ್ನ ಮಾತು ಕಟ್ಟು ಬಿದ್ದು ಅವ್ರು ಹೋಗ್ತಾರಷ್ಟೇ ಅಂತ ಹೇಳಿ, ಆಮೇಲೆ ರಾಜಧಾನಿಲಿ ವೈಭವವಾಗಿ ಜೀವನ ಸಾಗಿಸ್ಬೇಕು ಅಂತ ನಿನಗೂ ಆಸೆ ಇದೆಯಲ್ಲಮ್ಮ, ನೀನು ಹೋಗಿ ಅವ್ರ ಜೊತೆನೆ ಇದ್ಬಿಡು ಅಂತ ಹೇಳ್ತಾನೆ. ಆಗ ತಾಯಿ ಅಳಕ್ ಶುರು ಮಾಡ್ತಾಳಂತೆ. ನನ್ ಸುಖಕ್ಕೋಸ್ಕರ ಸೀನಾ ಮತ್ತೆ ದಾಸುನ ಕೆಲ್ಸಕ್ಕೆ ಸೇರಿಸ್ತಾ ಇದ್ದೀನಿ ಅನ್ಕೊಂಡಿದ್ಯೇನೋ? ಹುಚ್ಚಪ್ಪ, ಮಕ್ಕಳು ಒಳ್ಳೆ ಸ್ಥಾನಕ್ಕೆ ಬರ್ಲಿ, ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡ್ಲಿ ಅಂತ ಯಾವ ತಾಯಿ ತಾನೇ ಆಸೆ ಪಡಲ್ಲ? ನನ್ ಸುಖಕ್ಕಲ್ಲ ಕಣೋ, ಅದು ಅವ್ರ ಸುಖಕ್ಕೋಸ್ಕರ. ಈಗಾಗ್ಲೇ ಒಂದ್ ಹೆಜ್ಜೆ ಪರಲೋಕದಲ್ಲಿ ಇಟ್ಬಿಟ್ಟಿದೀನಿ ಅಂತಾಳೆ. ಅಂದ್ರೆ ವಯಸ್ಸಾಗೋಗಿದೆಯಲ್ಲ ಇವಳಿಗೆ, ನನಗಿನ್ಯಾಕೋ ಸುಖ ಬೇಕು? ಮಕ್ಕಳ ಸುಖಕ್ಕೋಸ್ಕರ ಬಯಸೋ ತಾಯಂದ್ರು ಕಣೋ ಈ ಜಗತ್ತಲ್ಲಿ ಇರ್ತಾರ ಕಣೋ. ಯಾರಾದ್ರೂನು ನಮ್ ಸುಖಕ್ಕೋಸ್ಕರ ಅಂತ ಬದುಕೋ ಅಂತ ಅಮ್ಮ ಯಾವತ್ತೂ ಇರಲ್ಲ. ಮಕ್ಳ ಕ್ಷೇಮ ಬೇಕಷ್ಟೇನೆ ಅಮ್ಮಂಗೆನೆ, ಸ್ವಾರ್ಥ ಇರಲ್ಲ. ನನಗೆ ಯಾಕಪ್ಪ ಈ ವಯಸ್ಸಲ್ಲಿ ನಾನು ಹೋಗಿ ಅರಮನೆಯಲ್ಲಿರ್ಲಿ? ಇಲ್ಲಿರೋ ವೆಂಕಟೇಶ್ವರ ನನ್ನ ಮೇಲೆ ತುಂಬಾ ಕರುಣೆ ಮಾಡಿದಾನೆ, ನಿನ್ನಂತ ಮಗನ್ ಕೊಟ್ಟಿದ್ದಾನೆ, ಇದ್ರಕ್ಕಿಂತ ನನಗಿನ್ನೇನೋ ಬೇಕು? ಯಾವ ಆಸೆನೂ ಇಲ್ಲ ಕಣೋ. ವೆಂಕಟೇಶ್ವರನ್ ಸೇವೆ ಮಾಡ್ಕೊಂಡು ನಿನ್ನ ಹತ್ರನೇ ಇದ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಮ್ಮನ್ ಮಾತು ಕೇಳತು ಅವನಿಗೇನ್ ಮತ್ತೆ ಏನು ಪ್ರೊಲಾಂಗ್ ಮಾಡಕ್ ಇಷ್ಟ ಆಗಲ್ಲ. ಮತ್ತೆ ಗದ್ವಾಲ್ಗೆ ಹೋಗು ಅಂತ ಅಮ್ಮನ್ಗೆ ಅವನು ಹೇಳು ಇಲ್ವಂತೆ. ಆದ್ರೆ ಇಬ್ರು ತಮ್ಮಂದ್ರನ್ನ ಗದ್ವಾಲ್ಗೆ ಕರ್ಕೊಂಡು ಹೋಗು, ಕೆಲ್ಸಕ್ಕೆ ಸೇರಿಸ್ಬಿಟ್ಟು ಅವನು ವಾಪಸ್ ಉತ್ತನೂರಿಗೆ ಬರ್ತಾನೆ. ಆಯ್ತಾ? ವಿ ಆರ್ ಸೆಲ್ಸ್ ಕಾಲ್ ಇಟ್ ಆಸ್ ಹ್ಯೂಮನ್ಸ್ ಆರ್ ಲೈಕ್ ಸೋಷಿಯಲ್ ಬೀಯಿಂಗ್ಸ್ ಅಂತ. ನಾವು ಸೋಷಿಯಲ್, ಬಟ್ ನವೆ ಡೇಸ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಲ್ವಾ? ಮನೆಯಲ್ಲಿ 4 ಜನ ಕೂತಿರ್ತಾರೆ, ಅಪ್ಪ ಅಮ್ಮ, ಅಜ್ಜಿ ಬಿಟ್ರೆ ಅಜ್ಜಿ ಅಥವಾ ಮಕ್ಕಳು, ಎಲ್ಲಾರ ಕೈಯಲ್ಲೂ ಒಂದೊಂದು ಮೊಬೈಲು, ಎಲ್ಲರೂ ಅವ್ರವ್ರ ಮೊಬೈಲಲ್ಲಿ ಅವ್ರವ್ರು ಮುಳುಗೋಗಿರ್ತಾರೆ. ಪಕ್ಕದಲ್ಲೇ ಕೂತಿರ್ತಾರೆ, ಬೇಕಾರೆ ಸೋಫಾದಲ್ಲಿ ಪಕ್ಕನೇ ಕೂತಿರ್ತಾರೆ, ಆದ್ರೆ ಅವ್ರ ಮೊಬೈಲ್ ಅವ್ರು ನೋಡ್ತಿರ್ತಾರೆ, ಇವ್ರ ಮೊಬೈಲ್ ಇವ್ರು ನೋಡ್ತಿರ್ತಾರೆ. ಸೋಷಿಯಲ್ ಬೀಯಿಂಗ್ ಅನ್ನೋದು ಐ ಡೋಂಟ್ ಥಿಂಕ್ ಸೊ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಬೀಯಿಂಗ್ಗಳಾಗ್ಬಿಟ್ಟಿದೀವಿ, ಸೋಷಿಯಲ್ ಬೀಯಿಂಗ್ಸ್ ಅಲ್ಲ. ಆಯ್ತಾ? ಯಾರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಮನುಷ್ಯ ಸೋಷಿಯಲ್ ಬೀಯಿಂಗ್ ಅಂತ ಅನ್ನಿಸ್ಕೊಂಡ್ರು ಕೂಡ ಸಮಟೈಮ್ಸ್ ಹಿ ಹಿ ಫೀಲ್ ಲೈಕ್ ಹಿ ನೀಡ್ ಪ್ರೈವೇಸಿ ಅಲ್ವಾ? ಶಾಂತವಾಗಿ ಒಂದ್ ಕಡೆ ಇರೋಣ ಅಂತ ಏಕಾಂತ ಬಯಸ್ತಾರೆ. ಆಯ್ತಾ? ಭಾಗಣ್ಣಂಗೆ ಇವಾಗ ಏನಾಗ್ಬಿಟ್ಟಿದೆ ಅವನ ಲೈಫು, ಜನ ಬಂದು ಅವನಿಗೆ ದಾಂಗುಳಿ ಇಡ್ತಾ ಇದ್ದಾರೆ. ಸಿಕ್ಕದವರೆಲ್ಲ ಕಣಿ ಹೇಳು ಅಂತ ಇರೋದ್ರಿಂದ ಇವನಿಗೆ ಪ್ರೈವೇಸಿ ಸಿಗ್ತಾ ಇಲ್ಲ. ಟೈಮ್ ಸಿಕ್ದಾಗ್ಲೆಲ್ಲ ಇವನೇನ್ ಮಾಡೋದು? ಇವನಿಗೆ ಇನ್ನೇನ್ ಬೇಕಾಗಿಲ್ಲ ಪ್ರೈವೇಸಿ ಅಂದ್ರೆ. ನಮಗ್ ಪ್ರೈವೇಸಿ ಅಂದ್ರೆ ಏನ್ ಹೇಳಿ? ಮಕ್ಕಳಿಗೆ ಅಪ್ಪ ಅಮ್ಮ ಮಾತಾಡಿಸ್ಬಾರ್ದು, ಯಾರು ಮಾತಾಡಿಸ್ಬಾರ್ದು, ಮೊಬೈಲ್ ಒಂದು ಕೈ ಕೊಟ್ಬಿಟ್ರೆ ದಟ್ ಈಸ್ ಪ್ರೈವೇಸಿ ಫಾರ್ ದೆಮ್. ಈಗ ಇವನು ಹೇಳ್ತಾ ಇರೋದು ಹಂಗಲ್ಲ. ಇವನಿಗೆ ಪ್ರೈವೇಸಿ ಅಂದ್ರೆ ಏನು ಅಂದ್ರೆ, ಇವನು ಭಗವಂತನ ಸೇವೆ ಮಾಡ್ಕೊಂಡಿರ್ಬೇಕು.
ಅದಕ್ಕೆ ಇವನೇನಂದಂತೆ, ರಾತ್ರಿ ಬಂದಿದ್ದಾನೆ ಕಳ್ಳನ್ ತರ ಗದ್ವಾಲಲ್ಲಿ ತಮ್ಮಂದ್ರನ್ನ ಬಿಟ್ಬಿಟ್ಟು. ಆಮೇಲೆ ಮನೆಗೆ ಬಂದು ಹೇಳದ್ನಂತೆ, ನಾನು ವಾಪಸ್ ಬಂದಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾನಂತೆ. ಬೆಳಗಿನ ಜಾಮ ಕೋಳಿ ಕೂಗೋಕ್ಕಿಂತ ಮುಂಚೆನೇ ಸ್ನಾನ ಮಾಡ್ಕೊಂಡು ವೆಂಕಟೇಶ್ವರನ್ ಗುಡಿ ಹೊಕ್ಕಿದ್ನಂತೆ. ಗುಡಿ ಮೂಲೆಯಲ್ಲಿ ಅವನ್ ಕೂತ ಅಂತಂದ್ರೆ ಗಂಟೆಗಟ್ಲೆ ಕೂತ್ ಬಿಡ್ತಾ ಇದ್ನಂತೆ. ಯಾಕೆ? ಓನ್ಲಿ ಹೀ ಆ್ಯಂಡ್ ಭಗವಂತ ಅಷ್ಟೇ, ಅದು ಬಿಟ್ರೆ ಇನ್ಯಾರೂ ಇಲ್ಲ. ಅರ್ಚಕರಿಗೂ ಹೇಳಿದ್ನಂತೆ, ಪೂಜೆ ಮುಗಿಸ್ಕೊಂಡು ಹೊರಗಡೆಯಿಂದ ಬೀಗ ಹಾಕೊಂಡು ಹೋಗ್ಬಿಡಿ ಅಂತ. ಒಳಗಡೆ ಬರೀ ಇವನು ಪರಮಾತ್ಮ ಅಷ್ಟೇ. ಆಮೇಲೆ ಪರಮಾತ್ಮನ್ ಪರಿವಾರ ಇದೆಯಲ್ಲಪ್ಪ, ದೇವತೆಗಳೆಲ್ಲ, ಅದನ್ ಬಿಟ್ಟು ಇನ್ಯಾರೂ ಇಲ್ಲ. ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಕೆ ಸಿಕ್ಕಿರೋ ಮಹಾಭಾಗ್ಯ ಅಂತ ಅವ್ನು ನಂಬ್ಕೊಂಡಿರ್ತಾನೆ. ಪುರಂದ್ರದಾಸರು ಕನಕದಾಸರ ಪದಗಳು ಒಂದಾದ್ಮೇಲೊಂದು ಹೇಳ್ತಾ ಇರ್ತಾನಂತೆ. ಮನೆಗ್ ಬಂದ್ಮೇಲೆ ಭಾಗಣ್ಣ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ವಂತೆ. ದಿಸ್ ವಾಸ್ ದ ಚೇಂಜ್ ದಟ್ ಹ್ಯಾಪೆಂಡ್ ವೆನ್ ಹಿ ರಿಟರ್ನ್ ಫ್ರಮ್ ಗದ್ವಾಲ್. ಗದ್ವಾಲಿಂದ ವಾಪಸ್ ಬಂದ್ಮೇಲೆ ಈ ಚೇಂಜಸ್ ಎಲ್ಲ ಕಾಣ್ಸಕ್ ಶುರುವಾಯ್ತು. ಆಯ್ತಾ? ಮನೆಗ್ ಬಂದ್ರೆ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಈಗ ಮಕ್ಕಳು ಯಾರ ಹತ್ರನೂ ಮಾತಾಡಲ್ಲ ಅಲ್ಲ. ಮನೆಗೆ ಯಾರು ಬಂದ್ರು ಅಂತಾನೆ ಗೊತ್ತಾಗಲ್ಲ. ಮೊಬೈಲ್ ಕೈಲಿ ಹಿಡ್ಕೊಂಡ್ಬಿಟ್ರು ಅಂದ್ರೆ ಯಾರು ಬೇಕಾಗಿಲ್ಲ. ಅಮ್ಮ ಒತ್ತಾಯ ಮಾಡಿದ್ದಕ್ಕೆ ಊಟಕ್ಕೆ ಕುತ್ಕೋತಾರ. ಇದೆಲ್ಲ ಏನ್ರೋ ಇದು, ಎಲ್ಲ ನಮ್ದೇ ಸ್ಟೋರಿ ಹಾಕ್ತಾ ಇದಾರೆ. ಅಮ್ಮ ಒತ್ತಾಯ ಮಾಡಿದ್ರೆ ಊಟಕ್ಕೆ ಕುತ್ಕೊಳೋದು. ಊಟದ ತುತ್ತನ್ನ ಬಾಯಿಗೆ ಇಟ್ಕೋತಾ ಇರ್ಲಿಲ್ವಂತೆ, ಬೇರೆ ಯಾರ್ಯಾರ ಬಾಯಿಗೋ ಇಡ್ತಾ ಇದ್ನಂತೆ. ಕೈ ಎತ್ಬಿಟ್ಟು ಎಲ್ಲಾ ಕಡೆ ಬಾಯಿಗಿಡೋದು. ಆಮೇಲೆ ಏನಾಗ್ತಾ ಇತ್ತು, ಎಲ್ಲ ತುತ್ತು ಕೆಳಗಡೆ ಬಿಡ್ತಾ ಇತ್ತು. ಎಲೆ ಸುತ್ತ ತುತ್ತಿಡ್ತಾ ಇದ್ನಂತೆ, ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ನಂತೆ. ಏನಿದು ಮಗ ಹಿಂಗ್ ಚೇಂಜ್ ಆಗ್ಬಿಟ್ಟಿದಾನೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ? ಎಷ್ಟೋ ಸರಿ ಎಲೆ ಸುತ್ತ ತುತ್ತಿಡ್ಬೇಕಾದ್ರೆ ಏನೋ ಗುಣಗುಣ ಗುಣಗಣ ಅಂತ ಹೇಳ್ತಾ ಇದ್ನಂತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಾ ಇತ್ತಂತೆ. ಇದೆಲ್ಲ ನಮ್ಗಾಗಲ್ಲ ಅಲ್ಲ. ನಾವೇನಿದ್ರು ಅಷ್ಟೇ, ಪ್ರೈವೇಟ್ ಆಗಿ ಒಂದ್ ಕಡೆ ಕುತ್ಕೊಂಡು ಏನ್ ಮಾಡ್ತೀವಿ, ಮೊಬೈಲ್ ಹಿಡ್ಕೊಳೋದು ಅಷ್ಟೇ. ಇದೆಲ್ಲ ನಾವು ಮಾಡಲ್ಲ. ಕಣ್ಣಲ್ಲಿ ನೀರು ಹಾಕೋದು, ಯಾರ್ಯಾರಿಗೋ ತುತ್ತು ತಿನ್ಸೋದು ನಮ್ ಬಾಯೊಳಗೆ ಹೋಗಲ್ಲ. ಮತ್ತೊಂದ್ಸರಿ ಏನೋ ಪ್ರಾರ್ಥನೆ ಮಾಡ್ತಾ ಇದ್ನಂತೆ, ಕೈಯಲ್ಲಿ ತುತ್ತು ಹಿಡ್ಕೊಂಡು ಅಳ್ತಾ ಕೂತ್ ಬಿಡ್ತಾ ಇದ್ನಂತೆ. ಅಮ್ಮ ಅವನನ್ನ ಊಟದಿಂದ ಏಳಿಸ್ತಾ, ಏಳ್ ಭಾಗಣ್ಣ ಆಮೇಲೆ ಊಟ ಮಾಡುವಂತೆ ಅಂತ ಹೇಳ್ಬೇಕಾಗಿತ್ತಂತೆ. ಮಗ ಈ ರೀತಿ ವಿಚಿತ್ರವಾಗಿ ವರ್ತನೆ ಮಾಡೋದ್ ನೋಡಿ ಅಮ್ಮಂಗೆ ತುಂಬಾ ಒಂಥರ ಟೆನ್ಷನ್ ಆಗಕ್ ಶುರುವಾಯ್ತಂತೆ. ಮಗಂಗ್ ಹುಚ್ಚಿಡಿತಾ ಇದೆಯಾ ಅಂತೆಲ್ಲ ಯೋಚನೆ ಮಾಡ್ತಾಳಂತೆ. ಭಾಗಣ್ಣ ಗದ್ವಾಲಿಂದ ಬಂದ ಅಂತ ಜನಕ್ ಗೊತ್ತಾಯ್ತಲ್ವಾ. ಅವರೆಲ್ಲ ಬರ್ತಾರೆ. ಏನಕ್ ಬರ್ತಾರೆ? ಕಣಿ ಕೇಳಕ್ ಬರ್ತಾರೆ ಅಲ್ವಾ. ಭಾಗಣ್ಣ ಏನ್ ಮಾಡ್ತಾ ಇದ್ನಂತೆ ಗೊತ್ತಾ? ಅವ್ರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ನಂತೆ, ಅವ್ರ ಕಾಲಗ್ ಬೀಳ್ತಾ ಇದ್ನಂತೆ, ಅವ್ರ ಕೈ ಹಿಡ್ಕೊಂಡು ಕಣ್ಣುಗೊತ್ಕೋತಾ ಇದ್ನಂತೆ, ಅವ್ರ ಕಿವಿ ಹತ್ರ ಬಂದು ಕೈ ಜೋಡಿಸಿ ದಯಮಾಡಿ ನನಗೆ ಅನುಗ್ರಹ ಮಾಡಿ, ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂತ ಅಳ್ತಾ ಇದ್ನಂತೆ. ಅವನ ಅವ್ ಬಾಗಣ್ಣನ ಹತ್ರ ಅನುಗ್ರಹ ಪಡ್ಕೊಳ್ಳೋಣ ಅಂತ ಹೇಳಿ ಇವ್ರು ಬಂದ್ರೆ ಕಣಿ ಕೇಳೋದಿಕ್ಕೆ, ಭಾಗಣ್ಣನೇ ಅವ್ರ ಹತ್ರ ನನಗೆ ಆಶೀರ್ವಾದ ಮಾಡಿ ಅಂತ ಇದ್ರೆ ಅವ್ರು ಹೆದರ್ಕೊಂಡಂಗೆ ಏನ್ ಮಾಡ್ತಾರೆ ಅಲ್ವಾ. ಭಾಗಣ್ಣಂಗ್ ಹುಚ್ಚ ಹಿಡಿದಿದೆ ಅಂತ ಒಂದಷ್ಟು ಜನ ಅನ್ಕೋತಾರಂತೆ. ತಾಯಿ ವೆಂಕಮ್ಮಂಗಂತೂ ಹೆದರಿಕೆ ಶುರುವಾಯ್ತು. ಯಾರ್ ಮುಂದೆ ಹೇಳ್ಬೇಕಿದನ್ನ? ಯಾಕಂದ್ರೆ ಎರಡು ಮಕ್ಕಳು ಗದ್ವಾಲ್ಗ್ ಹೋದ್ರು, ದೊಡ್ಡವ್ರ ಪಾಪ ಅವರು. ರಂಗು ಇನ್ನ ಚಿಕ್ಕವನಲ್ವಾ, ಅವನ್ ಬರೀ ಆಟ ಅಷ್ಟೇನೆ, ಅವನಿಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಬಿಕಾಸ್ ಅವನಿನ್ನ ಅಂತ ಮೆಚ್ಯೂರ್ಡ್ ಸ್ಟೇಟಿಗೆ ಬಂದಿಲ್ಲ, ಪುಟ್ಟ ಹುಡುಗ ಅಲ್ವಾ ಅವನು. ಅವನಿಗೆ ಯಾವತ್ತಿದ್ರು ಟೈಮ್ ಟು ಟೈಮ್ ಬರೀ ಊಟ ಆಗ್ಬೇಕು, ಆಟ ಆಡ್ಕೊಂಡು ತಿರ್ಗಾ ಆಡ್ಕೊಂಡು ಇರ್ತಾನ ಅಷ್ಟೇನೆ. ಆಯ್ತಾ? ಇಷ್ಟೇ, ಅದ್ ಬಿಟ್ರೆ ಬೇರೆ ಏನು ರಂಗುಗೆ ಗೊತ್ತಾಗ್ತಾ ಇರ್ಲಿಲ್ವಂತೆ. ಒಂದಿನ ರಾತ್ರಿ ತುಂಬಾ ಹೊತ್ತಾದ್ಮೇಲೆ ಭಾಗಣ್ಣ ಮನೆಗ್ ಬರ್ತಾನೆ. ಬರ್ಬೇಕಾದ್ರೆ ಒಂದ್ ದೊಡ್ಡ ಗಂಟಲ್ಲಿ ದರ್ಬೆ ಕಿತ್ಕೊಂಡ್ ಬಂದಿದ್ನಂತೆ. ಊಟಕ್ ಕೂತಾಗ ಎಲೆ ಸುತ್ತ ತುತ್ತಿಟ್ಬಿಟ್ಟು ಅವನ್ ಮಾತ್ರ ತಲೆ ಮೇಲೆ ದರ್ಬೆ ಹಾಕೊಂಡು ತೇಗ್ಬಿಟ್ನಂತೆ. ಊಟನೇ ಮಾಡಿಲ್ಲ, ತೇಗ್ ಬಂದ್ಬಿಡ್ತಲ್ಲ ಇವನಿಗೆ. ತಾಯಿಗಂತೂ ಫುಲ್ಲು ಹೆದರಿಕೆ ಆಯ್ತಂತೆ. ಕರೆಕ್ಟು, ನನ್ನ ಮಗ ಪೂರ್ತಿ ಹುಚ್ಚ ಆಗ್ತಾ ಇದ್ದಾನೆ, ಗದ್ವಾಲ್ಗ್ ಹೋಗಿ ಅಣ್ಣಂದ್ರನ್ನ ಕರ್ಕೊಂಬಾ ಅಂತ ಹೇಳೋಣ ರಂಗೂಗೆ ಅಂದ್ರೆ ಪಾಪ ಗೊತ್ತಾಗಲ್ಲ. ಪುಟ್ಟ ಹುಡ್ಗ ಹೇಗ್ ಹೋಗ್ತಾನೆ ಉತ್ತನೂರಿಂದ ಅಲ್ಲಿಗೆ ಅಲ್ವಾ. ಅವನು ಹೆದರ್ಕೊಂಡು ಬಿಟ್ನಂತೆ. ಒಂದ್ಸರಿ ಅಮ್ಮ ಹಂಗೂ ಹೇಳಿದ್ಲಂತೆ, ಯಾಕಂದ್ರೆ ತುಂಬಾ ಟೆನ್ಷನ್ ಆಗೋಯ್ತಲ್ಲ ಅಮ್ಮಂಗೆ, ಭಾಗಣ್ಣ ಹಿಂಗ್ ಮಾಡ್ತಾ ಇರೋದ್ ನೋಡಿ. ಅವನು ಇಲ್ಲಪ್ಪ ನಾನ್ ಹೋಗಲ್ಲ ಗದ್ವಾಲ್ಗೆ, ಗದ್ವಾಲ್ಗ್ ಹೋಗ್ಬಿಟ್ರೆ ನನ್ನನ್ನ ಹಿಡ್ಕೊಂಡ್ಬಿಟ್ಟು ಸೈನ್ಯಕ್ ಸೇರಿಸ್ಬಿಡ್ತಾರೆ ಅಂತ ಅನ್ಕೊಂಡ ಇವನು ಹೆದರ್ಕೊಂಡ್ಬಿಟ್ನಂತೆ. ಭಾಗಣ್ಣ ಏನ್ ಮಾಡ್ತಾನೆ, ಮಧ್ಯರಾತ್ರಿ ಹೊತ್ತಿಗೆ ತಲೆಗೆ ಅಂತ ಕಲ್ಲಿಟ್ಕೊಂಡಿದ್ದಂತೆ ನೋಡಪ್ಪ. ಪಾಪ ನಾವೆಲ್ಲ ದಿಂಬಿಟ್ಕೋತೀವಿ, ಅವನ್ ಪಾಪ ಕಲ್ಲಿಟ್ಕೊಂಡಿದ್ನಂತೆ. ಅದನ್ನೇ ತಬ್ಕೊಂಡು ಅಳ್ತಾ ಕೂತ್ಬಿಟ್ನಂತೆ. ಅಮ್ಮ ಕಣ್ ತೆಗೆದ್ ನೋಡ್ತಾಳೆ, ಮಗ ಅಳ್ತಾ ಇದ್ದಾನೆ. ಅಮ್ಮಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಂಗ ಆಗತ್ತಂತೆ. ಹತ್ರ ಹೋಗಿ ಭಾಗಣ್ಣನ್ ಗಲ್ಲ ಹಿಡ್ಕೊಂಡ್ ಹೇಳ್ತಾಳಂತೆ, ಯಾಕಪ್ಪ ಕಂದ, ಏನಾಯ್ತೋ ನಿನ್ಗೆ? ಯಾರ್ ಏನ್ ಮಾಟ ಮಂತ್ರ ಮಾಡಿದ್ರು? ಏನಾಯ್ತಮ್ಮ? ನಿಂದನ್ನ ನೀನೇ ನೋಡ್ಕೊಂಡು ಬೇರೆಯವ್ರಿಗೆಲ್ಲ ಕಣಿ ಹೇಳ್ತೀಯಲ್ಲ, ನಿನ್ ಕೈ ನೀನೇ ನೋಡ್ಕೊಳ್ಳೋ ಹೋಗ್ಲಿ. ಕೆಟ್ಟ
ಗ್ರಹಗಳಿಂದ ಪಾರಾಗೊಂತು. ಅದೇ ಅಲ್ವಾ ಕಣಿ ಕೇಳೋದು, ಅದಕ್ಕೆ ತಾನೆ ಆ ಶನಿ ಕಾಟ ಇದೆ, ಮತ್ತೊಂದಿದೆ, ಇನ್ನೊಂದಿದೆ ಅಂತ ಹೇಳ್ತಾರಲ್ಲ. ಅದಕ್ಕೆ ನೀನೇ ಏನಾದ್ರೂ ಪರಿಹಾರ ಕಂಡಿಡ್ಕೊಳ್ಳೋ ಅಂತ ಹೇಳ್ತಾಳೆ. ತಕ್ಷಣ ಮಗ ಒಂದ್ ಇದಕ್ ಬಂದಂತೆ ಹೊರಗಡೆ, ಇದಕ್ಕೆ ಕಾನ್ಶಿಯಸ್ನೆಸ್ಗೆ. ಆಗ ಕೆಟ್ಟ ಗ್ರಹ ಇದ್ರೆ ನಾನು ಇಷ್ಟು ತಣ್ಣ ಕುತ್ಕೋತಾ ಇದ್ನೇನಮ್ಮ, ಅಂಥವ್ರಲ್ಲಮ್ಮ, ಗ್ರಹಗಳಿಗೆ ಬೈಬೇಡ, ಅದ್ರಿಂದಾನೇ ಎಲ್ಲ ಆಗ್ಬೇಕು ನಮ್ಗೆ, ಅವರೇ ನಮ್ಮನ್ನೆಲ್ಲ ನೋಡ್ಕೋತಾ ಇರೋದು, ಆದ್ರೆ ಅವನು ಮಾತ್ರ ಕಾಣ್ತಾ ಇಲ್ಲ ಅಂತ ಹೇಳ್ತಾನಂತೆ. ಏನೋ ಹಂಗಂದ್ರೆ ಅಂತಂದ್ರೆ, ಬಾಗಣ್ಣ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ಅಮ್ಮ ಕೂಡ ಆಳ್ತಾ ಇರ್ತಾಳಂತೆ. ಆಗ ಬಾಗಣ್ಣಂಗೆ ಶಾಕ್ ಆಗ್ಬಿಡುತ್ತೆ. ಅಮ್ಮ ನನ್ಗೇನು ಆಗಿಲ್ಲಮ್ಮ, ಏನಾಗಬೇಕು ಅದಾಗಿಲ್ಲ ಅನ್ನೋದೇ ಸಂಕಟ ಅಂತ. ಬಟ್ ವಿ ನೆವರ್ ಫೀಲ್ ದಿಸ್ ಅಲ್ಲ, ನಾವಿನ್ ಆರಾಮಿದೀವಿ. ಎಷ್ಟ್ ಜನ್ಮ ಬೇಕು ನಮ್ಗೆ ಕೃಷ್ಣ. ಅರ್ಥ ಆಗ್ಲಿಲ್ಲ ಅವಳಿಗೆ. ಅದೇ ಸಮಯ ಬಾಗಣ್ಣ ಹೇಳಕ್ ಶುರು ಮಾಡ್ತಾನಂತೆ. ಅಲ್ಲ ಕಣೋ, ಏನೂ ಆಗಿಲ್ಲ ಅಂದ್ರೆ ಮತ್ ಯಾಕೋ ಹಿಂಗ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾಳೆ. ಏನ್ ಮಾಡ್ತಾ ಇದ್ದೀನಮ್ಮ ಅಂದ್ರೆ, ಊಟಕ್ ಕೂತಾಗ ಚಿತ್ರಾವತಿ ಅಂತ ಹೇಳ್ತಾರೆ, ಚಿತ್ರಾವತಿ ಅಥವಾ ಚಿತ್ರಾಹುತಿ ಅಂತ ಹೇಳ್ತೀವಿ ಆಯ್ತಾ. ಎಲ್ಲಾದ್ರೂ ಗಮನಿಸಿ, ಬ್ರಾಹ್ಮಣರು ಊಟಕ್ಕೆ ಕೂತಾಗ ಸುತ್ತ ಕಟ್ಟಿ ಸೈಡಲ್ಲಿ ಅನ್ನಗಳನ್ನ ಇಷ್ಟಿಷ್ಟು ಮಾಡಿಬಿಟ್ಟು 3 ಅಥವಾ 5 ಆ ಥರ ಲೈನಾಗಿ ಇಡ್ತಾರೆ ಆನ್ ದೇ ರೈಟ್ ಸೈಡ್ ಆಯ್ತಾ. ಅದು ಚಿತ್ರಂಗೊಂದು, ಚಿತ್ರಗುಪ್ತನ್ಗೊಂದು, ಯಮಂಗೊಂದು, ಈ ರೀತಿ ಇದೆ. ದಟ್ ಈಸ್ ಅನದರ್ ಡೀಟೇಲ್, ಇನ್ನೊಂದು ಸ್ಪಿಯರ್. ಅದು ಬೇಡ ಅದಕ್ಕೆ ಹೋಗೋದು. ಅಷ್ಟಿಟ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಊಟ ಮಾಡಕ್ ಶುರು ಮಾಡ್ತಾರೆ. ಇವನು ಅಷ್ಟಕ್ಕೆ ಸುಮ್ನಾಗಿರ್ಲಿಲ್ವಂತೆ. ತುತ್ತನ್ನ ಯಾರ್ಯಾರ ಬಾಯಿಗೋ ಇಡ್ತಾ ಇದೆಯಲ್ಲೋ, ಎಲ್ಲೋ ಸ್ಪೇಸ್ ಅಲ್ಲಿ ತುತ್ತಿಡ್ತಾ ಇದೀಯಾ, ಆಮೇಲೆ ಅದನ್ನ ಬಿಡ್ತೀಯಾ, ಕೈ ಮುಗಿತಾ ಇದೀಯಾ. ಅಕಸ್ಮಾತ್ ಒಂದು ತುಂಗ್ ನುಂಗ್ಬಿಟ್ಟೆ ನೀನು ಅಂದ್ರೆ ಅಯ್ಯೋ ಅಂತ ಅಳ್ತಿಯಲ್ಲೋ, ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಕಾಲಿಗೆ ಬೀಳ್ತಾ ಇದೆಯಲ್ಲೋ, ಅವ್ರ ಕೈಯನ್ನೇ ಹಿಡ್ಕೊಂಡು ಕಣ್ಗೊತ್ಕೋತಾ ಇದೆಯಲ್ಲೋ, ಯಾಕೋ ಹಿಂಗ್ ಮಾಡ್ತಾ ಇದ್ಯಾ, ಜನ ಎಲ್ಲ ಹುಚ್ಚಿಡ್ದಿದೆ ಅಂತ ಮಾತಾಡ್ತಾ ಇದ್ದಾರೆ ಕಣೋ ಅಂದಾಗ ಭಾಗಣ್ಣ ಜೋರಾಗಿ ನಕ್ಕು ಬಿಡ್ತಾನಂತೆ. ಅಮ್ಮ, ಜನ ನನ್ನನ್ನು ನೋಡಿ ಏನ್ ಅಂದ್ಕೋತಾ ಇದ್ದಾರೆ ಅಂತ ಚಿಂತೆನಾ ನಿನಗೆ, ಅಥವಾ ನಿಜವಾಗ್ಲೂ ನನ್ನ ಬಗ್ಗೆ ನಿನಗೇನ್ ಅನ್ನಿಸ್ತಾ ಇದೆ ಹೇಳು ಅಂತ ಹೇಳ್ತಾನಂತೆ. ಅದಕ್ಕೆ ನಾವು ವಿ ಆರ್ ಲೈಕ್ ದಿಸ್ ಅಲ್ಲ, ನಮ್ಗೇನ್ ಅನ್ನಿಸ್ತಿದೆ ಅನ್ನೋದಕ್ಕಿಂತ ಬೇರೆಯವ್ರು ನಮ್ಮ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋ ಚಿಂತೆನೆ ನಮ್ಗೆ. ಅದಕ್ಕೆ ಆ ರೀತಿ ಇವ್ನು ಹಂಗೆ ಕೇಳ್ತಾನಂತೆ. ಅದಕ್ಕೆ ನಿನಗೆ ಹುಚ್ಚಿಡ್ದಿದೆ ಅಂತ ಯಾವ ಅಮ್ಮ ಹೇಳ್ತಾಳೆ ಅಲ್ವಾ, ಯಾರಾದ್ರೂ ಅಮ್ಮ ಮಗನ್ಗೆ ಹುಚ್ಚಿಡ್ದಿದೆ ಅಂತಾಳ? ಅದಕ್ಕೆ ಮತ್ತವಳಂತಾರೆ, ಏನೋ ಕಣೋ ನೀನ್ ಮೊದ್ಲಿದ್ದಂಗಿಲ್ಲ ಕಣೋ, ಏನೇನೋ ಮಾಡ್ತಾ ಇದ್ಯಾ, ಅರ್ಥನೇ ಇಲ್ವಲ್ಲೋ, ಅರ್ಥ ಇಲ್ದೇ ಇರೋದನ್ನ ಮಾಡೋರ್ಗೆ ಪ್ರಪಂಚ ಹುಚ್ಚ ಅಂತ ತಾನೇ ಕರೆಯುತ್ತೆ ಅಂತ ಹೇಳಿದಾಗ ಅಮ್ಮಂಗ್ ಹೇಳ್ತಾನಂತೆ, ಅರ್ಥ ಇಲ್ದೇ ಇರೋದನ್ನ ನಾನ್ ಯಾಕಮ್ಮ ಮಾಡ್ಲಿ, ಮೊದ್ಲು ಅರ್ಥಕ್ಕೋಸ್ಕರ. ಅರ್ಥ ಅಂದ್ರೆ ಏನ್ ಗೊತ್ತಾ, 2 ಮೀನಿಂಗ್ಸ್, ಸಂಸ್ಕ್ರಿಟ್, ಬ್ಯೂಟಿ ಆಫ್ ಸಂಸ್ಕ್ರಿಟ್ ಆಯ್ತಾ. ಅರ್ಥ ಅಂದ್ರೆ ಒಂದು ಮನಿ ಆಯ್ತಾ, ಇನ್ನೊಂದು ಅರ್ಥ ಅಂದ್ರೆ ಮೀನಿಂಗ್. ಬಾಗಣ್ಣ ಹೇಳ್ತಾ ಇದ್ದಾನೆ, ಅರ್ಥಕ್ಕೋಸ್ಕರ ಇಷ್ಟು ದಿನ ಶ್ರಮ ಪಟ್ಟೆ, ಅಂದ್ರೆ ಹಣಕ್ಕೋಸ್ಕರ, ಹಣ ಬೇಕು ಹಣ ಬೇಕು ಅಂತ ಕೆಲಸ ಮಾಡಿದ್ದು, ರಾಶಿ ರಾಶಿ ಹಣ ಬಂದು ಬೀಳಕ್ ಶುರುವಾಯ್ತು. ಆದ್ರೆ ಜೀವನದ ಅರ್ಥ, ಆ ಗುರಿ, ಮೀನಿಂಗ್ ಸಿಗ್ಲೇ ಇಲ್ವಲ್ಲಮ್ಮ. ಇದಕ್ ಬೇರೆ ಏನೋ ಅರ್ಥ ಇರ್ಬೇಕು ಅಂತ ನಾನು ಹುಡ್ಕಕ್ ಶುರು ಮಾಡ್ದೆ, ಆಗ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾನೆ. ವೆಂಕಮ್ಮಂಗೆ ಏನ್ ಅರ್ಥ ಆಗತ್ತೆ ಇವ್ನು ಹಿಂಗ್ ಮಾತಾಡಿದ್ರೆ, ಲೂಸ್ ತರ ಅಲ್ವಾ. ಅದಕ್ಕೆ ವೆಂಕಮ್ಮಂಗೆ, ನನಗೇನೋ ಗೊತ್ತಾಗ್ತಾ ಇಲ್ಲ ಕಣೋ, ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ಯಾ, ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ ಅಂತಂದ್ರೆ, ಇಲ್ಲಮ್ಮ, ನನ್ನ ವರ್ತನೆಯಲ್ಲಿ ಯಾವ ವಿಚಿತ್ರನೂ ಇಲ್ಲ, ಅನರ್ಥನೂ ಇಲ್ಲ, ಎಲ್ಲ ಪರಮಾತ್ಮನನ್ನ ನೋಡೋದಕ್ಕೆ ನನ್ನ ಮನಸ್ಸು ಇಷ್ಟಪಡ್ತಾ ಇದ್ಯಮ್ಮ. ಎಲೆ ಸುತ್ತ ಅನ್ನ ಇಡೋದು, ಎಲ್ಲೆಲ್ಲೋ ತುತ್ತು ಕೊಡ್ತಾ ಇದ್ದೀನಿ, ಕಂಡವ್ರ ಕೈಕಾಲಿಗೆ ಬೀಳ್ತಾ ಇದ್ದೀನಿ, ಅಥವಾ ನಾನೇ ತುತ್ತು ನುಂಗಿ ಅಳ್ತಾ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ, ಅದೆಲ್ಲ ಹುಚ್ಚಲ್ವೇನೋ ಅಂತ ಅಮ್ಮ ಹೇಳಿದ್ರೆ, ಇಲ್ಲಮ್ಮ, ಅದು ನಾನು ಭಗವಂತನ್ ನೋಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು, ಅದು ಯಶಸ್ವಿ ಆಗ್ತಾ ಇಲ್ಲ, ಅದಕ್ಕೆ ನಾನು ಈ ರೀತಿ ದುಃಖ ಪಡ್ತಾ ಇದ್ದೀನಿ. ಈಗ ಮನೇಲಿ ಮೊಬೈಲ್ ಕೊಡಲ್ಲ ಅಂತಾರೆ, ನಾವ್ ಹಿಂಗೆ ದುಃಖ ಪಡ್ತೀವಿ ಅಲ್ಲ, ಕೊಡ್ತಾ ಇಲ್ಲ, ಟಿವಿ ನೋಡಕ್ ಬಿಡಲ್ಲ ಅಂತ. ಇವನ್ ನೋಡು, ಭಗವಂತ ಸಿಗ್ತಾ ಇಲ್ಲ ಅಂತ ದುಃಖ ಬೀಳ್ತಾ ಇದ್ದಾನಂತೆ. ಎಷ್ಟು ವ್ಯತ್ಯಾಸ ನಮಗೂ ಬಾಗಣ್ಣಂಗೂ. ಅವನು ಎಲ್ಲಿ ನಮ್ಮನ್ನ ತಂಗಿ ತಮ್ಮನ್ ತರ ನೋಡ್ತಾನೆ. ಅರ್ಥ ಆಗ್ದಂಗೆ ತಾಯಿ ಪಿಳಿ ಪಿಳಿ ನೋಡ್ತಾ ಇರ್ತಾಳಂತೆ. ಮಗಾನೇ ಹೇಳ್ತಾನಂತೆ, ಅಮ್ಮ, ಜನರ ಕೈ ಕಾಲುಗಳಿಗೆ, ಸಿಕ್ ವಸ್ತುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ನಿನಗೆ ಆಶ್ಚರ್ಯ ಆಗ್ತಾ ಇದೆಯಲ್ವಾ, ಊಟದ ತುತ್ತನ್ನ ನಾನು ಎಲ್ಲೋ ಇಡ್ತಾ ಇದ್ದೀನಿ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ವೇನಮ್ಮ. ಹೌದಪ್ಪ, ನನಗದ ಅರ್ಥನೇ ಆಗ್ತಾ ಇಲ್ಲ ಅಂತಂದ್ರೆ ಮಗ ಬಿಡಿಸ್ ಹೇಳ್ತಾನಂತೆ, ಜನರ ಅಂಗಾಂಗಗಳು ಅಂದ್ರೆ ಬಾಡಿ ಪಾರ್ಟ್ಸ್, ಎಷ್ಟೋ ವಸ್ತುಗಳಲ್ಲಿ ನನಗೆ ಅಭಿಮಾನಿ ದೇವತೆಗಳು ಕಾಣಿಸ್ತಾ ಇದ್ದಾರೆ, ಗೊತ್ತಾಯ್ತಾ. ಜನರು ಕಣ್ಣು ನೋಡಿದ್ರೆ ಏನ್ ಕಾಣಿಸ್ತಾನೆ ಅವ್ರಿಗೆ, ಬಾಗಣ್ಣಂಗೆ ಸೂರ್ಯ ಕಾಣಿಸಕ್ ಶುರು ಮಾಡ್ದ. ಜನರ ಕಾಲ್ ನೋಡಿದ್ರೆ ಜಯಂತ ಕಾಣಿಸಕ್ ಶುರು ಮಾಡ್ದ. ಜನರ ಕೈ ನೋಡಿದ್ರೆ ಇಂದ್ರ ಕಾಣಿಸ್ತಾ ಇದ್ದಾನಂತೆ. ನಮ್ಗೆ ಯಾರಾದ್ರೂ ಕಾಣಿಸ್ತಾ ಇದಾರೇನ್ರಪ್ಪ? ಊಟಕ್ಕೆ ಕೂತಾಗ ದೇವಾನು ದೇವತೆಗಳು ನಾನಿಡೋ ತುತ್ತಿಗೆ ಬಾಯಿ ತೆಗಿತಾ ಕೂತಿರ್ತಾರಮ್ಮ, ಅವ್ರಿಗೆಲ್ಲ ತುತ್ತು ಕೊಡ್ತಾ ಇದ್ದೀನಿ.
ಎಲ್ಲಾ ಕಡೆ ದೇವತೆಗಳೇನೋ ಕಾಣಿಸ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆಲ್ಲ ಕೈ ಮುಗಿತಾ ಇದ್ದೀನಿ. ಅಮ್ಮಂಗೆ ಭಾರಿ ಖುಷಿ ಆಯ್ತಂತೆ, ಮಗನ್ಗೆ ದೇವತೆಗಳು ಕಾಣಿಸಕ್ ಶುರು ಮಾಡ್ಬಿಟ್ರ ಅಂತ. ಆದ್ರೆ ಅದಕ್ಕೆ ಅಲ್ಲ ಕಣೋ, ಹಂಗಾದ್ರೆ ದೇವತೆಗಳು ದರ್ಶನ ಕೊಡ್ತಿದ್ರೆ ನೀನ್ ಯಾಕೋ ಅಳ್ತಾ ಇದೀಯಾ? ಸುಮ್ನೆ ನಗ್ಬೇಕಲ್ವೇನೋ, ಖುಷಿ ಬೀಳ್ಬೇಕಲ್ವಾ ಅಂದ್ರೆ. ಅಲ್ಲಮ್ಮ, ದೇವಾದಿ ದೇವತೆಗಳು ಕಾಣಿಸ್ತಾ ಇದ್ದಾರೆ, ಆದ್ರೆ ಅದು ಮಾತ್ರ ಸಾಧನೆ ಅಲ್ಲಮ್ಮ. ಅವರಲ್ಲಿ ಅಂತರ್ಗತನಾಗಿರುವಂತಹ ಭಗವಂತನ ರೂಪ ನೋಡ್ಬೇಕಲ್ಲ. ಮಧ್ವ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವರ ಅಂತರ್ಗತನಾಗಿ ಭಗವಂತ ಇದ್ದಾನಲ್ವಾ, ಅವ್ರು ಕಾಣಿಸ್ತಾ ಇಲ್ಲ ನನಗೆ. ದೇವತೆಗಳು ಕಾಣಿಸ್ತಾ ಇದ್ದಾರೆ. ಇಂದ್ರನ ಅಂತರ್ಗತನಾಗಿ, ಜಯಂತನ ಅಂತರ್ಗತನಾಗಿ ಸುಮೇಧ ನಾಮಕ ಭಗವಂತ, ಅವನು ಕಾಣಿಸ್ತಾ ಇಲ್ಲ. ಇಂದ್ರನ ಅಂತರ್ಗತನಾಗಿ ಮತ್ತೊಬ್ಬ ಇರ್ತಾನೆ ಭಗವಂತನ ರೂಪ, ಅವನು ಕಾಣಿಸ್ತಾ ಇಲ್ಲ. ಸೂರ್ಯನ ಅಂತರ್ಗತನಾಗಿ ಭಗವಂತನ ರೂಪ ಇರುತ್ತೆ, ಕಾಣಿಸ್ತಾ ಇಲ್ಲ. ಗೊತ್ತಾಯ್ತಾ? ಹಾಗೆ ದೇವತೆಗಳೆಲ್ಲ ದರ್ಶನ ಕೊಡ್ತಾ ಇದ್ದಾರೆ, ಆದ್ರೆ ಅವರಲ್ಲಿರೋ ಪರಮಾತ್ಮ ದರ್ಶನ ಕೊಡ್ತಿಲ್ಲಮ್ಮ. ನಾನು ಕೊಡೋ ತುತ್ತನ್ನ ದೇವತೆಗಳು ಸ್ವೀಕಾರ ಮಾಡ್ತಾ ಇದ್ದಾರೆ, ಆದ್ರೆ ಆ ದೇವತೆಗಳು ಆ ತುತ್ತನ್ನ ಭಗವಂತ ಸ್ವೀಕಾರ ಮಾಡ್ಬೇಕಲ್ಲ, ದೇವತೆಗಳು ಒಳಗಡೆ ಇದ್ಕೊಂಡು, ಅದು ಮಾತ್ರ ನನಗ್ ಕಾಣಿಸ್ತಾ ಇಲ್ಲಮ್ಮ. ಆ ಭಗವಂತನ ಯಾವಾಗ ನೋಡ್ತೀನೋ ನಾನು ಅಂತ ನಾನು ಪರಿತಪಿಸ್ತಾ ಇದ್ದೀನಿ. ಅವನ್ ದರ್ಶನ ಮಾಡಿಸ್ರಿ ಅಂತ ಆ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಮ್ಮ. ಭಗವಂತನ ದರ್ಶನ ಆಗ್ಬೇಕಮ್ಮ ನನಗೆ, ಅದಕ್ಕೆ ನೀನ್ ಅದನ್ನ ಹುಚ್ಚು ಅನ್ಕೊಂಡ್ರೆ ನಾನು ಏನಮ್ಮ ಮಾಡ್ಲಿ ಅಂತ ಹೇಳಿದ್ರೆ, ಆಗ ವೆಂಕಮ್ಮಂಗ್ ಸ್ವಲ್ಪ ಹೋದ ಜೀವ ಬಂದಂಗಾಯ್ತಂತೆ. ಓ, ನಾನ್ ಎಣಿಸ್ಕೊಂಡಂಗೆ ಅಥವಾ ಜನ ಎಣಿಸ್ಕೊಂಡಂಗೆ ಮಗನ್ಗೆ ಹುಚ್ಚು ಹಿಡ್ದಿಲ್ಲ ಅಂದ್ಮೇಲೆ ಅದೇನೋ ಪುಟ್ಟ, ನಂಗದೆಲ್ಲ ಬೇಕಿಲ್ಲ ಕಣೋ. ನೀನ್ ಮೊದ್ಲಿನ ತರನೇ ವ್ಯವಹಾರ ಮಾಡ್ಕೊಂಡಿರು. ನಿನ್ನ ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದು ಗುಡಿಯಲ್ಲಿ ಮಾತ್ರ ಇರಬೇಕು. ಗೊತ್ತಾಯ್ತಾ? ಗೆಟಿಂಗ್ ದಿಸ್ ಪಾಯಿಂಟ್ ಅಂದ್ರೆ, ಜನಕ್ಕೆ ಗೊತ್ತಾಗ್ಬಾರ್ದಪ್ಪ ನಾವು ಮಾಡ್ತಾ ಇರೋ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಷ್ಟು ಗುಟ್ಟಾಗಿ ಮಾಡ್ಬೇಕು ನಾವು, ಮನೇಲಿರೋರು ಗೊತ್ತಾಗ್ಬಾರ್ದಂತೆ. ಆ ರೀತಿ ನಮ್ ಸಾಧನೆ ಇರಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಾವು ಚೂರ್ ಪಾರಿಲ್ಲ ಟಾಮ್ ಟಾಮ್ ಹೊಡ್ಕೊಂಡ್ ಬರೋದಲ್ವಾ, ಭಾರಿ ನಮ್ಗೇನೋ ಖುಷಿ ಕೋಡ್ ಬಂದಂಗೆ. ಇಲ್ಲ ಹೆಂಗ್ ಹೇಳ್ತಾರೆ ನೋಡು, ಅದಕ್ಕೆ ತಾಯಿ ಹೇಳ್ತಾಳಂತೆ, ನೀನ್ ಗುಡಿಲ್ ಮಾತ್ರ ಮಾಡಪ್ಪ, ಹೊರಗಡೆ ಬಂದ್ಮೇಲೆ ಏನ್ ಮಾಡ್ಬೇಕು, ಕಣಿ ಹೇಳ್ಬೇಕು ಅಲ್ವಾ. ಈಗ ನಿನಗೆ ಅವನ್ ಸಿಗ್ತಾ ಇಲ್ಲ ಅಂತ ನೀನ್ ಹೇಳ್ತಾ ಇದ್ಯಾ ಅಲ್ವಾ, ಭಗವಂತ ಸಿಗ್ತಾ ಇಲ್ಲ ಅಂತ. ಭಗವಂತ ಎಲ್ಲಿ ಸಿಗ್ತಿಲ್ಲ ಅಂತ ಭಗವಂತನೇ ಕೇಳೋ ನೀನು. ಗುಡಿಗೆ ಹೋಗಿ ಕೇಳು ವೆಂಕಟೇಶ್ವರನ್ನ. ನಿನ್ಗೇನಾದ್ರೂ ಡೌಟ್ ಬಂತು ಅಂದ್ರೆ ನೀನು ಅದಕ್ಕೆ ಕ್ಲಾರಿಫಿಕೇಶನ್ ಏನ್ ಮಾಡ್ಬೇಕು, ಸ್ಕ್ರಿಪ್ಚರ್ಸ್ನ ಹಿಡ್ಕೋಬೇಕು, ಗ್ರಂಥಗಳನ್ನ ಹುಡುಕ್ಬೇಕು ಅಲ್ವಾ. ಆ ಸ್ಕ್ರಿಪ್ಚರ್ ನಮ್ಗೆ ಅರ್ಥ ಆಗಲ್ಲಪ್ಪ, ಡೈರೆಕ್ಟ್ ಆಗಿ ಸ್ಕ್ರಿಪ್ಚರ್ಗಳ ಅಂಗಡಿಲಿ ಸಿಕ್ಕುತ್ತೆ, ಭಗವದ್ಗೀತೆ ಭಾಗವತ ಅರ್ಥ ಆಗತ್ತಾ ನಮ್ಗೆ? ಅದನ್ನ ಹೇಳ್ಕೊಡೋ ಗುರು ಬೇಕಲ್ವಾ ಅಂತ ತಾಯಿ ಹೇಳ್ತಾಳಂತಪ್ಪ. ತಕ್ಷಣ ಅಮ್ಮನ್ ಮಾತ್ ಕೇಳಿ ಇವನು ಥಟ್ ಅಂತ ಎದ್ದು ಬಿಡ್ತಾನೆ. ಅಮ್ಮನ ಕಾಲಗ್ ನಮಸ್ಕಾರ ಮಾಡಿ, ಅಮ್ಮ, ಪರಮಾತ್ಮ ಎಲ್ಲಾ ಕಡೆಗಿದ್ದಾನೆ, ಆದ್ರೆ ಕೆಲವೊಂದ್ ಕಡೆ ಹೆಚ್ಚು ಸನ್ನಿಧಾನ ಇರುತ್ತ ಒಂದು. ನನಗೆ ನಿನ್ನಲ್ಲಿ ಭಗವಂತನ ಸನ್ನಿಧಾನ ಕಾಣಿಸ್ತಿದ್ಯಮ್ಮ. ನೀನ್ ಇವಾಗ ಕೊಟ್ಟೆ ನೋಡು ನನಗೆ ಸೊಲ್ಯೂಷನ್ನು. ಭಗವಂತನೇ ನಿನ್ನ ಮೂಲಕ ನನಗೆ ಮಾರ್ಗ ತೋರಿಸಿದಾನೆ. ಕರೆಕ್ಟ್ ಬಿಡು, ನೀನು ಹೇಳಿದ್ ಸರಿನೇ. ನಾನು ಅವನ ಹತ್ರನೇ ಹೋಗಿ ಕೇಳ್ತೀನಿ, ಎಲ್ಲಾ ಕಡೆ ಅವ್ನ್ ಕಾಣಿಸ್ಬೇಕು ನನಗೆ. ಆ ರೀತಿ ಅವನ ಹತ್ರನೇ ಪ್ರಾರ್ಥನೆ ಮಾಡ್ತೀನಿ. ನೀನ್ ಹೇಳ್ದಂಗೆ ಗ್ರಂಥನ ಹುಡುಕ್ಲೇಬೇಕಮ್ಮ, ಗ್ರಂಥ ಓದ್ಲೇಬೇಕು. ಆದ್ರೆ ಬರೀ ಗ್ರಂಥದಿಂದ ನಮ್ಗೇನು ಸಿಕ್ಕಲ್ಲಮ್ಮ, ಗುರುಗಳ ದರ್ಶನಕ್ಕೋಸ್ಕರ ಕಾಯ್ಬೇಕು. ನೀನು ಹೇಳ್ತಾ ಇರೋ ಗುರುನ ನನಗ್ ಮೊದ್ಲು ತೋರ್ಸು ಅಂತ ಭಗವಂತನ ಹತ್ರನೇ ಕೇಳ್ತೀನಿ ಬಿಡು ನಾನು. ಭಗವಂತನೇ ಅನುಗ್ರಹ ಮಾಡಿ ಗುರುನ ತೋರಿಸ್ತಾನೆ, ಆ ಗುರು ಮೂಲಕ ನನಗೆ ದರ್ಶನ ಕೊಡಿಸ್ತಾನೆ. ಅಲ್ಲಿ ತನಕ ನಾನ್ ಪ್ರಾರ್ಥನೆ ಮಾಡೋದು ಅಷ್ಟೇ ಅಮ್ಮ ಕೆಲ್ಸ. ನಾನ್ ಮರ್ತೋಗಿದ್ದೆ ನೋಡು, ಅದನ್ನ ನೀನ್ ಹೇಳ್ತಾ ಇದ್ಯಾ, ಪರಮಾತ್ಮ ನಿನ್ನ ಹತ್ರ ಹೇಳ್ಸಿದಾನೆ. ಆಯ್ತು ಬಿಡಮ್ಮ, ಇನ್ಮೇಲಿನ್ ನಿನ್ ಸಂತೋಷಕ್ಕೋಸ್ಕರ ನಾನು ವ್ಯವಹಾರ ಮಾಡ್ತೀನಿ, ಕಣಿ ಹೇಳ್ತೀನಿ ಅಂತ ಬಾಗಣ್ಣ ಹೇಳಿದ ತಕ್ಷಣ ಏನಾಯ್ತು, ಇವನಿಗೆ ಹೋದು ಜೀವ ಬಂದಂಗಾಯ್ತು ಅಮ್ಮಂಗೆ. ಆಯ್ತಾ? ಹಬ್ಬ, ಅಂತೂ ಇಂತೂ ಒಂದಿದಾಯ್ತು. ಮಗ ದುಡಿಲಿ ಬಿಡ್ಲಿ, ಎಲ್ರ ತರ ಇವನ್ ಓಡಾಡ್ಕೊಂಡಿದ್ರೆ ಸಾಕು ಅಂತ ಅಮ್ಮಂಗ ಅನ್ನಿಸ್ಬಿಟ್ಟಿತ್ತಂತೆ. ಹುಚ್ಚಿನ ತರ ಆಡ್ತಾ ಇದ್ನಲ್ಲ. ಆಯ್ತಾ? ಅವಳು ನೋಡಿದ್ರೆ ಚಿಪ್ಪು ಕೇಳ್ಕೊಂಡ್ ಬಂದಿದ್ಲು, ಈಗ ನೋಡಿದ್ರೆ ಹಣ್ಣೆ ಸಿಕ್ಬಿಡ್ತು ಅವಳಿಗೆ. ಆ ರೀತಿ ಶಿ ವಾಸ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಬೈ ಸೀಯಿಂಗ್ ದಟ್ ಮಗ ಮತ್ತೆ ನಾರ್ಮ್ಯಾಲಿಟಿಗ್ ಬಂದ ಅನ್ನೋದು ತಿಳ್ಕೊಂಡು ಖುಷಿ ಆಯ್ತಂತೆ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತಾನಪ್ಪ ನಮ್ ಬಾಗಣ್ಣ, ಅದನ್ನ ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.